ಸೊ ಮೇಡಮ್ ಇಲ್ಲೆಲ್ಲ ಇಷ್ಟು ಪ್ರಾಡಕ್ಟ್ಸ್ ಇಟ್ಟಿದ್ದೀರಾ, ಇದು ಐ ಥಿಂಕ್ ಇದು ನಿಮ್ಮದು ಔಟ್ಪುಟ್ ಪ್ರಾಡಕ್ಟ್. ಹೌದು, ಇದು ಶಾಂಪೂ ಫಿನಿಶ್ಡ್ ಪ್ರಾಡಕ್ಟ್. ಇದು ಶಾಂಪೂ ಮತ್ತೆ ಇದು ಹೇರ್ ಗ್ರೋ ಆಯಿಲ್. ಓಕೆ. ಮತ್ತೆ ಇದೆಲ್ಲ ನ್ಯಾಚುರಲ್ ಸೋಪ್ಸ್. ಓಕೆ. ಇದು ಬಂದ್ಬಿಟ್ಟು ಸೀಗೆಕಾಯಿ ಪೌಡರ್. ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಶುಭಕರಂ ಆ್ಯಂಡ್ ಫ್ಯಾಮಿಲಿ. ಸೊ ಇವತ್ತು ತುಂಬ ದಿನ ಆದಮೇಲೆ ನಾನೊಂದು ವಿಡಿಯೋ ಮಾಡ್ತಾ ಇರೋವಂಥದ್ದು. ಆಲ್ಮೋಸ್ಟ್ 3 months ಆಯಿತು ಅನಿಸುತ್ತೆ ನಾನು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿ. ಸೊ ನಾನು ಹುಡುಕ್ತಾ ಇದ್ದೆ ಏನಂದರೆ ಒಂದು ಆರ್ಗ್ಯಾನಿಕ್ ಆಗಿರುವಂಥದ್ದು ಒಂದು ಒಳ್ಳೆ ಪ್ರಾಡಕ್ಟ್ನ ನಾನು ನಿಮಗೆ ತೋರಿಸ್ಬೇಕು. ಯಾರು ಹೆಂಗೆ ಮಾಡ್ತಾರೆ, ಎಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ನಿಮಗೆ ಅದು ಆರ್ಗ್ಯಾನಿಕ್ ಅನ್ನೋದ್ರಲ್ಲೇ ನಿಮಗೆ ತೋರಿಸ್ಬೇಕು ಅಂತ. ಸೊ ಆರ್ಗ್ಯಾನಿಕ್ ಅಂದಿದ್ದಂಗೆ ಐ ಥಿಂಕ್ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಎಸ್, ಸಿಗೆ ಪುಡಿ ಮಾಡ್ತಾರೆ ಆ್ಯಂಡ್ ಶಾಂಪು ಕೂಡ ಮಾಡ್ತಾರೆ ಆರ್ಗ್ಯಾನಿಕಲ್ಲಿ. ಹರ್ಬಲ್ ಶಾಂಪು ಮಾಡುವಂಥದ್ದು, ಆಯಿಲು ಕೂಡ ಹರ್ಬಲಲ್ಲೇ ಮಾಡ್ತಾರೆ. ಸೊ ಎಲ್ಲ ಪ್ಯಾಕೇಜಲ್ಲಿ ನಿಮಗೆ ಸಿಗೋವಂಥದ್ದು ಇಲ್ಲಿ ಪ್ರಾಡಕ್ಟು. ಆ್ಯಂಡ್ ಯಾರು ಮಾಡ್ತಾರೆ ಏನು ಅಂತ ನಿಮಗೆ ಕ್ಯೂರಿಯಾಸಿಟಿ ಆಗಿರ್ತೀನಿ ಒಳಗಡೆ ಹೋಗೋವರೆಗೂ. ಸೊ ವೆಲ್ಕಮ್ ಟು ದ ಶುಭಕರಂ ಆ್ಯಂಡ್ ಫ್ಯಾಮಿಲಿ ಚಾನಲ್. ಆ್ಯಂಡ್ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಒಳಗಡೆ ಹೋಗೋಣ ಬನ್ನಿ, ಅವ್ರನ್ನ ಮೀಟ್ ಮಾಡಿಸ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆರಾಮ್. ತುಂಬ ದಿನ ಆದಮೇಲೆ ನಿಮ್ಮನ್ನ ಮೀಟ್ ಮಾಡ್ತಾ ಇರೋದು. ಸೊ ತಮ್ಮ ಹೆಸರು? ನನ್ನ ಹೆಸರು ವಸುಂಧರಾ ಪ್ರಸಾದ್ ಅಂತ. ನಾನು 50 year old. 50 years? ಸೂಪರ್. ನಿಮ್ ನೋಡಿದ್ರೆ ನಿಜ 50 years ಅಂತ ಯಾರಿಗೂ ಅನ್ಸಲ್ಲ. ಫಸ್ಟ್ ಆಗಲಿ ನಾನು ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಅನ್ಸಿದೆ ಏನು ಇವ್ರಿಗೊಂದು 35-40 ಇರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಸೊ ಮೇಡಮ್, ಇವಾಗ ನಿಮ್ಮ ಪ್ರಾಡಕ್ಟ್ಸ್ ಏನೇನು ಮಾಡ್ತಿದ್ದೀರಾ, ಹೆಂಗಿದೆ, ನಿಮ್ಮ ಈ ಒಂದು ಪ್ರಾಡಕ್ಟ್ನ ಕಷ್ಟ ಹೆಂಗಿತ್ತು, ಜರ್ನಿ ಏನಿದೆ ಅಂತ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸೊ ದಟ್ ನಿಮ್ಮನ್ನ ನೋಡಿ ಅವ್ರಿಗೂ ಒಂದಿಬ್ಬರಾದ್ರೂ ಮೋಟಿವ್ ಆದರೆ ಸೊ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ. ಖಂಡಿತ. ಸೊ ಮೇಡಮ್, ಇಲ್ಲೆಲ್ಲ ಇಷ್ಟು ಪ್ರಾಡಕ್ಟ್ಸ್ ಇಟ್ಟಿದ್ದೀರಾ, ಇದು ಐ ಥಿಂಕ್ ಇದು ನಿಮ್ಮದು ಔಟ್ಪುಟ್ ಪ್ರಾಡಕ್ಟ್. ಹೌದು, ಇದು ಶಾಂಪೂ ಫಿನಿಶ್ಡ್ ಪ್ರಾಡಕ್ಟ್. ಇದು ಶಾಂಪೂ ಮತ್ತೆ ಇದು ಹೇರ್ ಗ್ರೋ ಆಯಿಲ್. ಓಕೆ. ಮತ್ತೆ ಇದೆಲ್ಲ ನ್ಯಾಚುರಲ್ ಸೋಪ್ಸ್. ಓಕೆ. ಇದು ಬಂದ್ಬಿಟ್ಟು ಸೀಗೆಕಾಯಿ ಪೌಡರ್. ಓಕೆ. ಸೊ ಇದೆಲ್ಲ ಫೈನಲ್ ಪ್ರಾಡಕ್ಟ್. ಸೀಗೆಕಾಯಿ ಪೌಡರು ಆ್ಯಂಡ್ ಶಾಂಪೂ ಆ್ಯಂಡ್ ಆಯಿಲ್ ಆ್ಯಂಡ್ ಸೋಪ್ಸ್. ಸೊ ಹೆಂಗಿದು ಮೇಡಮ್ ಸೀಗೆ ಪುಡಿ ಅಂತ ಬಂದರೆ ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ. ದೊಡ್ಡ ಸ್ಟೋರಿ ಇದೆ ಸೀಗೆಕಾಯಿ ಪುಡಿಗೆ. ಏನಂದ್ರೆ ನಾವು ನಮ್ಮ ಹಸ್ಬೆಂಡ್ ವರ್ಕ್ ಮಾಡುವಾಗ ಚೆನ್ನೈನಲ್ಲಿ ಇದ್ವಿ. ನಾವು ಬೆಂಗಳೂರಿಯನ್ಸು ಸೀಗೆಕಾಯಿ ಹಚ್ಕೋತೀವಿ. ಅಲ್ಲಿ ಚೆನ್ನೈಗೆ ಹೋದ್ರೆ ಸೀಗೆಕಾಯಿ ಪುಡಿ ಸಿಕ್ಕಿಲ್ಲ. ಓಕೆ. ಸೊ ಸಿಗದೆ ಇದ್ದಾಗ ಹೆಂಗ್ ಮಾಡಬೇಕು ಸೀಗೆಕಾಯಿ ಪುಡಿ, ಬೆಂಗಳೂರಿಂದ ಸ್ವಲ್ಪ ದಿವಸ ತೊಗೊಂಡೋದೆ. ಆಮೇಲೆ ಗೊತ್ತಾಯ್ತು ನಂಗೆ ಅಲ್ಲಿನೇ ಫ್ಲೋರ್ ಮಿಲ್ಲಲ್ಲೇ ಸೀಗೆಕಾಯಿ ಪೌಡರ್ ಮಾಡೋ ಮಿಲ್ಲು ಇದೆ ಅಂತ. ಓಕೆ. ಸೊ ಅಲ್ಲಿ ಲೋಕಲ್ ಅವ್ರನ್ನ ಕೇಳಿ ಯಾವ ಥರ ಮಾಡಬೇಕು ಅಂತ ಬೇಸಿಕ್ಕಾಗಿ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ನಮ್ಮ ಹೇರ್ಗೆ ಒಳ್ಳೇದಾಗತ್ತೆ ಅದನ್ನೆಲ್ಲ ರಿಸರ್ಚ್ ಮಾಡಿ ಫೈನಲಿ ಕಲ್ತ್ಕೊಂಡೆ ರೆಸಿಪಿ ಹೇಗೆ ಮಾಡಬೇಕು ಅಂತ. ಸೊ ಇದು ಸೀಗೆಕಾಯಿ, ಇದು ಈ ಥರ ಬ್ರೌನಿಶ್ ಮರೂನ್ ಬ್ರೌನಿಶ್ ಕಲರ್ ಸೀಗೆಕಾಯಿ. ಓಕೆ. ಇದು ಬಂದ್ಬಿಟ್ಟು ಫಸ್ಟ್ ಕ್ವಾಲಿಟಿ ಸೀಗೆಕಾಯಿ. ಇದರಲ್ಲಿ ಏನು ಕಾಂಪ್ರಮೈಸ್ ಇರಲ್ಲ. ಓಕೆ. ನೆಕ್ಸ್ಟ್ ಇದು ಅಂಟ್ವಾಳದ ಕಾಯಿ ಅಂತ. ಇದು ಬಂದ್ಬಿಟ್ಟು ನಿಮ್ಗೆ ಇಷ್ಟು ದಪ್ಪ, ನಿಮ್ಗೆ ಚಿಕ್ಕ ಚಿಕ್ಕದು ಸಿಗುತ್ತೆ. ಯಾವ ತರ ಅಂದ್ರೆ ಈ ತರ ಸಿಗುತ್ತೆ, ಬಟ್ ನಾನು ಆ ಥರದ್ದು ಹಾಕಲ್ಲ. ಓಕೆ. ಈ ಥರದ್ದು ಹಾಕ್ತೀನಿ. ಓಕೆ. ಯಾಕೆಂದ್ರೆ ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ, ನಿಮ್ಗೆ ಫೋಮ್ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಏನು ಕೆಮಿಕಲ್ ಹಾಕೊಳ್ಳೋ ಕೆಲಸನೇ ಇರಲ್ಲ. ಓಕೆ. ಸೊ ಇದು ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ತಗೊಂಡ್ ಬಂದ್ಬಿಟ್ಟು ಇದನ್ನ ಒಣಗಿಸಿ ಇದನ್ನ ಒಡೆದ್ಬಿಟ್ಟು ಒಳಗಡೆ ಅದರಲ್ಲಿ ಬೀಜ ಇರುತ್ತೆ ಅದೆಲ್ಲ ಬೇರೆ ಮಾಡಿ ಅದನ್ನು ಒಣಗಿಸ್ತೀನಿ. ಇದೆರಡು ಚೆನ್ನಾಗಿ ಒಣಗಿದ್ಮೇಲೆ ರೋಸ್, ದಾಸವಾಳ, ಓಕೆ, ಮೆಂತ್ಯ, ಹೆಸರು ಕಾಳು ಇದಿಷ್ಟು ಚೆನ್ನಾಗಿ ಬಿಸಿಲಲ್ಲಿ 3 ದಿವಸ ಒಣಗಿಸ್ತೀನಿ. ಓಕೆ. ಎಷ್ಟು ಒಣಗಿರುತ್ತೆ ಅಂದರೆ ಹಿಂಗೆ ಬ್ರೇಕ್ ಆಗುತ್ತೆ. ಯೂಶಲಿ ನೀವು ಅಂಗಡಿನಲ್ಲಿ ತೊಗೊಂಡ್ರೆ ಹಿಂಗೆ ಬ್ರೇಕ್ ಆಗಲ್ಲ. ಸೊ ನೀವು ಮನೆಗೆ ತಂದು ಇಷ್ಟು ಪ್ರೊಸೆಸ್ ಮಾಡಬೇಕು ಮಾಡಿದ್ರೇ ಹಿಂಗಂದ್ರೆ ಬ್ರೇಕ್ ಆಗುತ್ತೆ. ಓಕೆ. ಅಂಟ್ವಾಳದ ಕಾಯೋ ಅಷ್ಟೇ. ಇವಾಗ ಇದು ನಾನು ಒಡೆದ್ಬಿಟ್ಟೆ ಅಂದರೆ ತುಂಬ ಅಂಟಿರುತ್ತೆ. ನಾ ಇದು ಒಣಗಿಸಿದ್ಮೇಲೆ ಅದು ಏನಾಗುತ್ತೆ ಮಧ್ಯಾಹ್ನಕ್ಕೆಲ್ಲ ಡ್ರೈ ಆಗುತ್ತೆ, ಸಂಜೆ ಅಷ್ಟೊತ್ತಿಗೆ ಮತ್ತೆ ಅಂಟ್ಕೊಂಡ್ಬಿಡುತ್ತೆ. ಹೌದು, ಅದಕ್ಕೆ ಇದು ಅಂಟ್ವಾಳದ ಕಾಯಿ. ಅಂಟ್ವಾಳ. ಸೊ 3 days ಇದು ಒಣಗಿಸ್ತೀನಿ ನಾನು. ಓಕೆ. ಒಣಗಿಸ್ಬಿಟ್ಟು ಅದು ಫುಲ್ಲು ಡ್ರೈ ಆಗುತ್ತೆ. ಅದಾದಮೇಲೆ ಮೆಂತ್ಯ ಮತ್ತು
ಹೆಸರು ಕಾಳು ಅದೆರಡನ್ನು ಒಣಗಿಸ್ತೀನಿ. ಬಿಕಾಸ್ ಅದು ನಾವು ಏನೇ ಪ್ಯಾಕೆಟ್ ಅಲ್ಲಿ ತಗೊಂಡ್ ಬಂದ್ರು ಅದು ಸ್ವಲ್ಪ ಮಾಯಿಸ್ಟ್ ಇರುತ್ತೆ. ಹೌದು, ಹಂಗಾಗಿ ಅದು ಒಣಗಿಸ್ತೀನಿ. ಅದಾದ್ಮೇಲೆ ಒಂದ್ ದಿವಸ ಬಿಸಿಲಲ್ಲಿ ರೋಸು, ದಾಸವಾಳ, ಕರಿಬೇವು, ಬೇವು ಮತ್ತೆ ಲಾವಂಚ ಬೇರಿದು, ಇದು ಬಂದ್ಬಿಟ್ಟು ಬ್ರಾಹ್ಮಿ, ಇದು ಮೆಹಂದಿ, ಇದು ನಲ್ಲಿಕಾಯಿ, ಇದು ಬಂದ್ಬಿಟ್ಟು ಭೃಂಗರಾಜ. ಓಕೆ. ಸೊ ಬೇರ್ ಸಮೇತನೇ ಹಾಕಿದ್ದೀರಾ ನೀವು ಇದು? ಹೌದು. ಇದನ್ನ ಕ್ಲೀನ್ ಮಾಡ್ತೀರಾ? ಬೇರ್ ಸಮೇತನೇ ಹೋಗುತ್ತೆ? ಬೇರ್ ಸಮೇತನೇ ಹೋಗುತ್ತೆ. ಓಕೆ. ಇದೆಲ್ಲ ಹಿಂಗೆ ಹೋಗುತ್ತೆ. ಏನಂದ್ರೆ ಪ್ರತಿಯೊಂದನ್ನು ಸಪ್ರೇಟ್ ಆಗಿ ಒಣಗಿಸ್ತೀನಿ. ಒಣಗಿಸ್ಬಿಟ್ಟು ಅದು ಇದಿಷ್ಟು ಒಣಗಿಸಿ ರೆಡಿ ಮಾಡೋಕ್ಕೆ 1 ವೀಕ್ ಬೇಕು. 1 ವೀಕ್ ಬೇಕು. ಈಗ ಬಿಸಿಲಿತ್ತು, ನೀವು ಇದನ್ನೆಲ್ಲ ಆರಾಮಾಗಿ ಮಾಡ್ಬೋದು ಒಣಗ್ಸಕ್ಕೆ. ಚಳಿ ಮಳೆ ಟೈಮಲ್ಲಿ ಹೆಂಗ್ ಮಾಡ್ತೀರಾ? ಮಳೆ ಟೈಮಲ್ಲಿ ಬಿಸಿಲಿಗೆ ಇದಕ್ಕಿಂತ ಮುಂಚೆ ಎಲ್ಲಾನು ರೆಡಿ ಮಾಡ್ಕೊತೀನಿ. ಇವಾಗ ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೂ ಸ್ಟಾಕ್ ಮಾಡ್ಕೊತೀನಿ. ಸೊ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ವರೆಗೂ ನಾನೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ಸಿಗೆಕಾಯಿ ಸಿಗೋದು ಇಲ್ಲ, ಅದು ಸೀಸನ್ನೇ ಅಲ್ಲ. ಓಕೆ, ಅನ್ಸೀಸನ್. ಅವಾಗ ಸಿಗತ್ತೆ ಕೆಲವು. ಈಗ ಅವರೆಕಾಳು ಸೀಸನ್ ಆದ್ಮೇಲೆ ಸಿಗತ್ತಲ್ಲ, ರುಚಿ ಇರಲ್ಲ. ಆ ಥರ ಇದು ಸಿಗತ್ತೆ, ಬಟ್ ಕ್ವಾಲಿಟಿ ಇರಲ್ಲ. ಒಣಗ್ಸಕ್ಕೂ ಆಗಲ್ಲ ಕರೆಕ್ಟಾಗಿ. ಅವಾಗ ನಿಮ್ಗೆ ಔಟ್ಪುಟ್ ಚೆನ್ನಾಗಿ ಬರಲ್ಲ. ಹಂಗಾಗಿ ಇದನ್ನೆಲ್ಲ ಬಿಫೋರ್ ರೈನಿ ಸೀಸನ್ ಮುಗಿಸ್ಕೊತೀನಿ. ಇದೆಲ್ಲ 1 ವಾರ ಬೇಕು ಡ್ರೈ ಆಗೋಕ್ಕೆ. ಡ್ರೈ ಆದ್ಮೇಲೆ ಅದನ್ನ ತಗೊಂಡೋಗಿ ಫ್ಲೋರ್ ಮಿಲ್ಗೆ ಹಾಕ್ತೀವಿ. ಫ್ಲೋರ್ ಮಿಲ್ ಮಾಡಿಸ್ಕೊಂಡು ಬಂದು ಸಪ್ರೇಟ್ ಆಗಿ ಫ್ಲೋರ್ ಮಿಲ್ಗೆ ಹಾಕ್ತೀರಾ? ಎಲ್ಲ ಫ್ಲೋರ್ ಮಿಲ್ ಪ್ರತಿಯೊಂದು ಐಟಮ್ನು ಸಪ್ರೇಟ್? ಇಲ್ಲ, ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ಫ್ಲೋರ್ ಮಿಲ್ ಹಾಕೋವಾಗ ಒಟ್ಟಿಗೆ ಹಾಕದೆ. ಹಾಕಿ ತಗೊಂಡ್ ಬಂದ್ಮೇಲೆ ಅದನ್ನ ಜರಡಿ ಆಡ್ಬಿಟ್ಟು ಅದ್ರಲ್ಲಿರೋ ಡಸ್ಟ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಪ್ಯಾಕ್ ಮಾಡಿ ಫೈನಲ್ ಪ್ರಾಡಕ್ಟ್. ಓಕೆ. ಇದು ಸಿಗೆಕಾಯಿ. ಇದು ಸಿಗೆ ಪುಡಿ. ಇದು ಆಕ್ಚುಲಿ ಏನ್ ಸ್ಮೆಲ್ ಇದೆ ಅದೇ ಶಾಂಪೂ ಸ್ಮೆಲ್ನು ಬರ್ತಾ ಇರೋದು. ಕರೆಕ್ಟ್. ಚೆನ್ನಾಗಿದೆ ಮೇಡಮ್ ಇದು. ಆ್ಯಂಡ್ ಇವಾಗ ಜನ ಹೆಂಗೆ ನಿಮಗೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ? ಇವಾಗೆಲ್ಲ ಶ್ಯಾಂಪೂಗೆ ಹೋಗ್ತಿದ್ದಾರೆ, ಫಾಸ್ಟಾಗೆಲ್ಲ ಮೂವ್ ಇರೋದ್ರಿಂದ ಲೈಫು. ಸೊ ಶ್ಯಾಂಪೂ ಬೇಕು ಎಲ್ಲರಿಗೂ. ಆ್ಯಂಡ್ ನಿಮ್ಮ ಈ ಸಿಗೆಪುಡಿ ಪ್ರಾಡಕ್ಟ್ಗೆ ಫ್ಯಾನ್ಸ್ ಹೆಂಗಿದ್ದಾರೆ ಏನು? ಓಕೆ, ಇನಿಷಿಯಲಿ ಏನಾಗ್ತಾಯಿತ್ತು, ಮಾರ್ಕೆಟಲ್ಲಿ ರ್ಯಾಂಡಮ್ ಆಗಿ ಯಾವುದೇ ಸಿಗೆಕಾಯಿ ಪೌಡರ್ ತೊಗೊಂಡ್ರು ಯೂಸ್ ಮಾಡ್ತಾಯಿದ್ರು ಜನ. ನಂದು ಸಿಗೆಕಾಯಿ ಪುಡಿ ಬಂದಮೇಲೆ ನಾನು ಕೊಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಸ್ವಲ್ಪ ಫ್ರೀಯಾಗೇ ಕೊಟ್ಟೆ, ನೋಡೋಣ ಟ್ರೈ ಮಾಡಿ ಅಂತ. ಕೆಲವ್ರಿಗೆ ಇಷ್ಟ ಆಯಿತು, ಕೆಲವ್ರು ಇಲ್ಲ ಆಗಲ್ಲ ಅಂದರು, ನಂಗೆ ಇಷ್ಟ ಆಗಲಿಲ್ಲ ಅಂದರು. ಕೆಲವರು ಅಪ್ ಫ್ರಂಟ್ ಮುಖದ ಮೇಲೆ ಹೇಳಿ ವಾಪಸ್ಸು ತಂದುಕೊಟ್ಟು ಆ ಥರನೂ ಆಗಿದೆ. ಆಮೇಲೆ ಅವ್ರಿಗೆ ಹೇಳಿ ಎಜುಕೇಟ್ ಮಾಡಿದೆ ನಾನು, ಹೆಂಗೆ ಹಚ್ಕೋಬೇಕು, ಯಾವ ಥರ ಅದಕ್ಕೆ ಬೆನಿಫಿಟ್ಸ್ ಏನೇನಿದೆ. ಅವ್ರಿಗೆ ಯಾವಾಗ ಅರ್ಥ ಆಯಿತು ಅವಾಗಿಂದ ಅವ್ರು ತೊಗೊಳಕ್ಕೆ ಶುರು ಮಾಡಿದ್ರು. ಅಂದರೆ ಹೆಂಗೆ ಹಚ್ಕೋಬೇಕು ಅಂದರೆ ಯೂಶ್ವಲಿ ನಾವು ಸಿಗೆಪುಡಿ ತಂದರೆ ಮನೆಗೆ ನೀರಲ್ಲಿ ಕಲಿಸ್ತೀವಿ, ಇಮಿಡಿಯೇಟಾಗಿ ಸ್ನಾನ ಮಾಡ್ತೀವಿ ಅಲ್ವಾ. ಇದು ಹೆಂಗಂದ್ರೆ ನೀರಲ್ಲಿ ಕಲಿಸ್ಬಿಟ್ಟು ಒಂದು ಪೇಸ್ಟ್ ಥರ ಮಾಡಿಬಿಟ್ಟು ಹೇರ್ ಒದ್ದೆ ಮಾಡಿಕೊಂಡು ಅಪ್ಲೈ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಂಡು ಉಜ್ಜಿ ವಾಶ್ ಮಾಡಿದ್ರೆ ನಿಮಗೆ ಶ್ಯಾಂಪೂ ಹಾಕಿದ್ರೆ ಏನು ಫೀಲ್ ಕೊಡುತ್ತೆ, ಹೇರ್ ಬೌನ್ಸಿ, ಸಿಲ್ಕಿ, ಶೈನಿ ಅದು ಬರುತ್ತೆ ಇದರಲ್ಲಿ. ಓಕೆ. ಸೊ 2 ಮಿನಿಟ್ಸ್ ಬಿಡಬೇಕು ನಾವು? 2 ಮಿನಿಟ್ಸ್ ಬಿಡಬೇಕು. ಓಕೆ. ಯಾಕಂದ್ರೆ ಆಯಿಲ್ ಹಚ್ಚಿರ್ತೀವಿ, ಸ್ಕ್ಯಾಲ್ಪ್ ಗ್ರೀಸಿ ಆಗಿರುತ್ತೆ, ಆಮೇಲೆ ಹೇರ್ ಅಲ್ಲೆಲ್ಲ ಇದು ಕೊಳೆ ಕೂತಿರತ್ತೆ, ಧೂಳು ಕೂತಿರತ್ತೆ, ಅದು ಅಷ್ಟು ಈಸಿಯಾಗಿ ಹೋಗಲ್ಲ. ಏನಕ್ಕೆ ಬೇರೆ ಶಾಂಪೂಲ್ ಹೋಗುತ್ತೆ ಅಂದ್ರೆ ಕೆಮಿಕಲ್ ಇರುತ್ತೆ, ಈಸಿಯಾಗಿ ಹೊಟ್ಟೋಗುತ್ತೆ. ಇದ್ರಲ್ಲಿ ಏನು ಕೆಮಿಕಲೇ ಇಲ್ವಲ್ಲ, ನ್ಯಾಚುರಲ್ ಆಗಿ ಕ್ಲಿಯರ್ ಆಗಬೇಕು. ಅದಕ್ಕೋಸ್ಕರನೇ ಅದನ್ನ 2 ಮಿನಿಟ್ಸ್ ಬಿಟ್ರೆ ಬೌನ್ಸಿ ಸಿಲ್ಕಿ ಆಗಿ ಬರುತ್ತೆ. ಓಕೆ. ಸೊ ನಿಮ್ದು ಇದು ಸಿಗೆಪುಡಿ ಫಾರ್ಮುಲಾಗೆ ಏನಾದ್ರು ಬೇರೆ ಇನ್ನೇನಾದ್ರು ಪ್ರಿಸರ್ವೇಟಿವ್ ಆ ಥರ ಏನಾದ್ರು? ಏನು ಹಾಕಲ್ಲ. ಇದು ಬೇವಿನ ಸೊಪ್ಪು ಇಸ್ ಎ ಪ್ರಿಸರ್ವೇಟಿವ್. ಓಕೆ. ಮೆಂತ್ಯ ಇಸ್ ಎ ಪ್ರಿಸರ್ವೇಟಿವ್. ಅದೇ ಅಷ್ಟೇ ಹಾಕೋದು, ಇನ್ನೇನು ಹಾಕಲ್ಲ. ಸೊ ಇವೆಲ್ಲ ಹೇರ್ ಗ್ರೋತ್ಗೂ ಕೂಡ ಹೆಲ್ಪ್. ಈ ಲಾವಂಚ ಬೇರೆ ಏನ್ ಮಾಡುತ್ತೆ, ರೂಟ್ಸ್ ನ ಟೈಟ್ ಆಗಿ ಹಿಡಿಯುತ್ತೆ. ಸೊ ನೀವು ಸಿಗೆಕಾಯಿ ಹಾಕೊಂಡು ವಾಶ್ ಮಾಡ್ಕೊಂಡಾಗ ಹೇರ್ ಫಾಲ್ ಹೆಂಗಾಗುತ್ತೆ ಅದು ಈ ಸಿಗೆಕಾಯಿ ಪುಡಿನಲ್ಲಿ ಆಗಲ್ಲ. ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಲಾವಂಚ. ಓಕೆ. ಆಮೇಲೆ ಯೂಶಲಿ ಕಂಪ್ಲೇಂಟ್ಸ್ ಏನಂದ್ರೆ ಸಿಗೆಕಾಯಿ ಹಾಕೊಂಡ್ರೆ ಸಿಕ್ಕಾಗ್ಬಿಡುತ್ತೆ ಕೂದಲು, ಸಂಜೆ ಅಷ್ಟೊತ್ತಿಗೆ ಕೂದಲು ಕೂಮ್ ಮಾಡ್ಕೊಳಕ್ಕಾಗಲ್ಲ. ಅದ್ಯಾವುದು ಈ ಸಿಗೆಕಾಯಿ ಪುಡಿನಲ್ಲಿ ಆಗಲ್ಲ. ಒಂಥರ ಡ್ರೈ ಆಗೋಗುತ್ತೆ ಹೇರ್, ಅದಾಗಲ್ಲ. ನೀವು ಸಿಗೆಕಾಯಲ್ಲಿ ವಾಶ್ ಮಾಡಿ 2 ಡೇಸ್ ವಿತೌಟ್ ಆಯಿಲ್ ಇರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ.
ಸೊ ಮೆಂತ್ಯ ಎಲ್ಲ ಆಡ್ ಮಾಡೋದ್ರಿಂದ ಅದೊಂಥರ ಒಳ್ಳೆ ಇದು ಸಿಲ್ಕಿ. ಮೆಹಂದಿ ಆಡ್ ಮಾಡ್ತೀನಲ್ವಾ, ಇಟ್ ಗಿವ್ಸ್ ಮಾಯ್ಸ್ಟ್ ಟು ದ ಸ್ಕ್ಯಾಲ್ಪ್ ಆಸ್ ವೆಲ್ ಆಸ್ ದ ಹೇರ್. ಓಕೆ, ಸೂಪರ್ ಮೇಡಮ್. ಸೊ ಇದು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇರೋದು? ಇದು ಸುಮಾರು ಒಂದು 15 ವರ್ಷ. 15 ವರ್ಷದಿಂದ. ಓಕೆ. ಅವಾಗ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೆ, ಸೊ ಪಾರ್ಟ್ ಟೈಮಲ್ಲಿ ಮಾಡ್ತಾ ಇದ್ದೆ ಇದನ್ನು. ಸ್ಟಾರ್ಟಿಂಗಲ್ಲಿ ಒಂದು 10 kgs ಮಾಡ್ತಾ ಇದ್ದೆ. ಸುಮಾರು ಜನಕ್ಕೆ ಸ್ಟ್ರಗಲ್ ಮಾಡಿ ಕೊಡ್ತಾ ಇದ್ದೆ. ಯಾರು ಅಷ್ಟು ಈಸಿಯಾಗಿ ತಗೊಳ್ತಾ ಇರಲಿಲ್ಲ. ಕೆಲವ್ರಿಗೆ ಬ್ರ್ಯಾಂಡ್ ಲಾಯಲ್ಟಿ ಇರುತ್ತೆ, ತಗೊಳ್ಳಲ್ಲ. ಹೊಸ ಪ್ರಾಡಕ್ಟ್ ಅಂತ ತಗೊಳ್ಳಲ್ಲ. ಕೆಲವರೆಲ್ಲ ನನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ಶಿಪ್ಗೋಸ್ಕರ ತಗೊಳ್ಳೋರು, ನನ್ನ ರಿಲೇಟಿವ್ಸ್ ನಂಗೋಸ್ಕರ ತಗೊಳ್ತಾ ಇದ್ರು. ಸ್ಲೋಲಿ ಅವ್ರಿಗೆ ಅದು ಬೆನಿಫಿಟ್ಸ್ ಗೊತ್ತಾಗಿ ಅವ್ರಿಗೆ ಅಭ್ಯಾಸ ಆದ್ಮೇಲಿಂದ ರೆಗ್ಯುಲರ್ ಆಗಿ ತಗೊಳ್ಳೋಕೆ ಶುರು ಮಾಡಿದ್ರು. ಬೈ ಲಾಸ್ಟ್ ಇಯರ್ ಐ ವಾಸ್ ಅಬೌಟ್ ಕ್ಲೋಸಿಂಗ್ ಫಾರ್ 100 kilos. ಸೂಪರ್. ಸೊ ಇವಾಗ ನಿಮಗೆ ಮಂತ್ಲಿ ಅರ್ನಿಂಗ್ಸ್ ಅಂತ ಎಷ್ಟು ಹೆಂಗೆ ಆಗ್ತಾ ಇದೆಯಾ? ಅರ್ನಿಂಗ್ಸ್ಗಿಂತ ಹೆಚ್ಚಾಗಿ ಸ್ಯಾಟಿಸ್ಫ್ಯಾಕ್ಷನ್. ಬಿಕಾಸ್ ಇದು ಪೌಡರಲ್ಲಿ ತುಂಬಾ ಇಂಗ್ರೀಡಿಯೆಂಟ್ಸ್ ಹೋಗುತ್ತೆ, ತುಂಬಾ ಎಫರ್ಟ್ ಹೋಗುತ್ತೆ. ಹೌದು. ನೀವು ಕಮರ್ಷಿಯಲಿ ಅಂತ ನೋಡಕ್ ಹೋದ್ರೆ ಅಷ್ಟು ನನಗೆ ಇದರಲ್ಲಿ ಪ್ರಾಫಿಟ್ ಬರಲ್ಲ. ಬಟ್ ಐ ಆಮ್ ಸ್ಯಾಟಿಸ್ಫೈಡ್ ಗಿವಿಂಗ್ ಅ ಗುಡ್ ಕ್ವಾಲಿಟಿ ಪ್ರಾಡಕ್ಟ್. ಸೊ ನಿಮ್ಮದು ಪ್ಯಾಷನ್. ಓಕೆ. ಸೊ ಇವಾಗ ನಿಮಗೆ 50 years ಅಂತ ಹೇಳಿದ್ರಿ. ಸೊ ಹೆಂಗಿದೆ ನಿಮ್ದು ಎನರ್ಜಿ ಎಲ್ಲ ಹೆಂಗಿದೆ ಇವಾಗ? ಯೂಶ್ವಲಿ ನೋಡಿದ್ರೆ ಲೇಡೀಸು ಒಂದು 40 ಅಥವಾ ಒಂದು 45 ಆಗ್ತಿದ್ದಂಗೆ ಸುಸ್ತು ಹೋಗು ಸಾಕು, ನಾನು ಮನೆಯಲ್ಲಿ ಇರ್ತೀನಪ್ಪ, ರೆಸ್ಟ್ ಮಾಡಿಕೊಂಡು ಇಷ್ಟು ವರ್ಷ ದುಡ್ದಿದ್ದೀನಿ, ನೀವು ಮಾಡ್ರಿ, ನೀವು ಹಂಗೆ ಹಿಂಗೆ ಅಂತ ಮ್ಯಾಕ್ಸಿಮಮ್ ಲೇಡೀಸ್ನ ನಾನು ನೋಡಿರೋವಂಥದ್ದು. ಸೊ ನಿಮ್ಮನ್ನ ನಾನು ನೋಡಿ ನಿಜವಾಗ್ಲೂ ಒಂದು ಎನರ್ಜಿ ಬೂಸ್ಟರ್ ನೀವು. ಹೆಂಗೆ ಇಷ್ಟು ನಿಮಗೆ ಎನರ್ಜಿ? ಏನಂದರೆ ಬೇಸಿಕಲಿ ನಮ್ಮ ತಂದೆ ತುಂಬ ಎನರ್ಜೆಟಿಕ್. ಓಕೆ. ನಮ್ಮ ತಾಯಿ ಕೂಡ ಅಷ್ಟೇ ಎನರ್ಜೆಟಿಕ್. ಅವ್ರು ಏನು ಹೇಳ್ತಾರೆ ಅಂದರೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ಏನಾಗುತ್ತೆ ಅದು ಮಾಡು ಅಂತ ಹೇಳ್ತಾ ಇದ್ರು. ಸೊ ನಾನು ತುಂಬ ಥರ ಟ್ರಯಲ್ಸ್ ಎಲ್ಲ ಮಾಡ್ತಾ ಇದ್ದೆ. BPO ಇಟ್ಕೊಂಡಿದ್ದೆ, ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಮಾಡ್ತಾ ಇದ್ದೆ, ಸುಮಾರು ಟ್ರಯಲ್ಸ್ ಮಾಡ್ತಾ ಇದ್ದೆ. ಅಟ್ ದ ಸೇಮ್ ಟೈಮ್ ನಮ್ಮ ಹಸ್ಬೆಂಡ್ ಹಿ ಈಸ್ ವೆರಿ ಸಪೋರ್ಟಿವ್. ನಾನು ಏನು ಮಾಡಿದ್ರು ಏನಕ್ಕೆ ಮಾಡ್ತೀಯಾ ಅಂತ ಕೇಳಲ್ಲ, ಏನು ಹೆಲ್ಪ್ ಮಾಡ್ಬೋದು ನನ್ನ ಕಡೆಯಿಂದ ಅಂತ ಕೇಳ್ತಾರೆ. ದಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಸ್ ಹ್ಯಾಪೆಂಡ್. ಅದಾದಮೇಲೆ ನನ್ನ ಮಕ್ಕಳು ಹೆಂಗಂದ್ರೆ ದೇ ಆರ್ ಮೈ ಫಸ್ಟ್ ಕಸ್ಟಮರ್ಸ್. ಒಳ್ಳೆ ಸಪೋರ್ಟರ್ಸ್ ನಿಮ್ಗಾಗತ್ತೆ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸೊ ಅದರಿಂದ ನಾನು ಏನು ಯೋಚನೆ ಮಾಡ್ತೀನಿ ಅದನ್ನ ಅವರು ಅಷ್ಟು ಸಪೋರ್ಟ್ ಮಾಡೋದ್ರಿಂದ ನಾನು ಇಷ್ಟು ಎನರ್ಜೆಟಿಕ್ ಆಗಿರಕ್ಕೆ ಸಾಧ್ಯ. ಸೂಪರ್ ಮೇಡಮ್. ಸೊ ಫ್ಯಾಮಿಲಿ ಇಸ್ ದ ಪವರ್ ಫಾರ್ ದಿಸ್ ಎನರ್ಜಿ. ದ ಪವರ್ and they are not bothered whether I earn, I don't earn. Okay. ಅವ್ರೇನು ಹೇಳ್ತಾರೆ, ನಿಂಗೆ ಏನು ಇಷ್ಟ ಅದನ್ನು ಮಾಡು, ಆ ಫ್ರೀಡಮ್ ಇದೆ ನನಗೆ. ಆದ್ರಿಂದ ನಾನು ಸಂತೋಷವಾಗಿ ಆರಾಮಾಗಿ ಟೆನ್ಷನ್ ಇಲ್ಲದೆ ಮಾಡ್ತೀನಿ ನಾನು. ಸೂಪರ್ ಸೂಪರ್. ಸೊ ಫ್ಯಾಮಿಲಿ ಸಪೋರ್ಟ್ ಎಲ್ಲರಿಗೂ ಬೇಕೇ ಬೇಕು, ಏನೇ ಮಾಡ್ಬೇಕಂದ್ರೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ನಾವು ಲೈಫಲ್ಲಿ ಏನಕ್ಕೂ ಸಕ್ಸಸ್ ಆಗೋಕ್ಕಾಗಲ್ಲ. ಓಕೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಮೇಡಮ್ ನಿಮ್ಮದು ಸಿಗೆಕಾಯಿ ಪುಡಿ ಮಾಡ್ತಾ ಇದ್ದೆ, ಎಲ್ಲರೂ ಯೂಸ್ ಮಾಡ್ತಾ ಇದ್ರು. ನೆಕ್ಸ್ಟ್ ಜನ್ರೇಷನ್ ಅವ್ರ ಮಕ್ಕಳಿಗೆ ನಾನು ಪ್ರಮೋಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ. ಇವಾಗಿರೋ ಬ್ಯುಸಿ ಸ್ಕೆಡ್ಯೂಲಲ್ಲಿ ಯಾರು ಸಿಗೆಕಾಯಿ ಪುಡಿ ಹಾಕೊಳ್ಳಲ್ಲ. ಅವರೆಲ್ಲ ಶ್ಯಾಂಪೂಗೆ ಹೋಗ್ತಾ ಇದ್ರು. ವಾರಕ್ಕೊಂದು ದಿವಸ ಸಿಗೆಕಾಯಿ ಪುಡಿ ಅದು ಅವ್ರ ಮನೆಯಲ್ಲಿ ಅವ್ರ ಅಮ್ಮಂದ್ರು ಹಾಕಿಸ್ಕೊತಾ ಇದ್ರು, ಇಲ್ಲ ಅಂದರೆ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ದೇ ಕೇಮ್ ಬ್ಯಾಕ್, ನನಗೆ ಶ್ಯಾಂಪು ಏನಾದ್ರು ಮಾಡ್ಕೊಡೋಕ್ಕಾಗತ್ತಾ, ಯೋಚನೆ ಮಾಡಿ ಅಂತ. ಸೊ ಅದಕ್ಕೆ ನಾನು ಸ್ವಲ್ಪ ಯೋಚನೆ ಮಾಡಿದೆ, ಯಂಗರ್ ಜನ್ರೇಷನ್ಗೆ ಟಾರ್ಗೆಟ್ ಮಾಡಬೇಕಂದ್ರೆ ಅಫ್ಕೋರ್ಸ್ ಕರೆಕ್ಟು, ಸಿಗೆಕಾಯಿ ಪುಡಿ ಯೂಸ್ ಮಾಡೋಕ್ಕೆ ನಿಮಗೆ ಟೈಮ್ ಕನ್ಸ್ಯೂಮಿಂಗು, ವಾಟರ್ ಕನ್ಸ್ಯೂಮಿಂಗು, ಮತ್ತು ಬಾತ್ರೂಮ್ ಎಲ್ಲ ಪುಡಿ ಆಗುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಅಷ್ಟು ಟೈಮ್ ಯಾರಿಗೂ ಇಲ್ಲ ಇವಾಗ. ಸೊ ಹಾಗಾಗಿ ನಾನು ಗೌರ್ಮೆಂಟ್ ಕಡೆಯಿಂದ ಶ್ಯಾಂಪು ಹೇಗೆ ಮಾಡೋದು ಅನ್ನೋದೊಂದು ಟ್ರೈನಿಂಗ್ ತೊಗೊಂಡೆ. ಎಲ್ಲಿ ಮೇಡಮ್ ಟ್ರೈನಿಂಗ್ ತೊಗೊಂಡಿದ್ದು? ಖಾದಿ ಗ್ರಾಮೋದ್ಯೋಗಲ್ಲಿ. ಓಕೆ. ಟ್ರೈನಿಂಗ್ ತೊಗೊಂಡ್ಮೇಲೆ ಈ ಸಿಗೆಕಾಯಿ ಪುಡಿಗೆ ನಾ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನೋ ಅದರದ್ದೆಲ್ಲ ಎಕ್ಸ್ಟ್ರಾಕ್ಟ್ ಓಕೆ ತೆಗೆದು ಆಮೇಲೆ ಅದರದ್ದೇ ಶ್ಯಾಂಪು ಇದು. ಓಕೆ. ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಓಕೆ. ಇದಕ್ಕೆ ಎಕ್ಸ್ಟ್ರಾ ನಾನು ಫ್ರೇಗ್ರೆನ್ಸ್ ಕೂಡ ಆ್ಯಡ್ ಮಾಡಲ್ಲ, ಎಲ್ಲ ನ್ಯಾಚುರಲ್ ಆಗೇ ಇರುತ್ತೆ. ಹೌದು ಹೌದು, ನಾನು ಇವಾಗ ಟ್ರೈ ಮಾಡಿದ್ನಲ್ಲ ಮೇಡಮ್, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಇದು ಫೋಮ್ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಕಾಣ್ತಾ ಇದೆ. ಯೂಶಲಿ ನಾವು ನೋಡೋ ಶ್ಯಾಂಪೂಗಳ ಥರ ಇದು ಕಾಣಿಸ್ತಾ ಇಲ್ಲ. ಹೌದು, ಚೆನ್ನಾಗಿದೆ. ಮತ್ತು ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ನಿಮಗೆ ಹರಳೆಣ್ಣೆ ಹಚ್ಕೊಂಡ್ರೂ ಹೋಗುತ್ತೆ. ಹರಳೆಣ್ಣೆಲ್ಲಿ ಹೋಗೋದು? ಓಕೆ. ನಿಮಗೆ ಬೇರೆ ಶ್ಯಾಂಪೂನಲ್ಲೂ ಹರಳೆಣ್ಣೆ ಹಚ್ಚಿದ್ರೆ ಹೋಗುತ್ತೆ, ಬಟ್ ಏನಾಗುತ್ತೆ ನಿಮಗೆ ಡ್ರೈನೆಸ್ ಬರುತ್ತೆ, ಮತ್ತು ನಿಮಗೆ ಫ್ಲಫಿಯಾಗಿ ಬರಲ್ಲ ಕೂದಲು. ಓಕೆ.
ಇದು ಹಂಗಲ್ಲ, ಪ್ರಾಪರ್ ನಿಮಗೆ ಸೀಗೆಕಾಯಿ ಹೆಂಗೆ ಫೀಲ್ ಕೊಡುತ್ತೋ ಹಾಂ ಸೇಮ್ ಸೀಗೆಕಾಯಿ ಫೀಲ್ ಕೊಡುತ್ತೆ. ಓಕೆ. ಮತ್ತೆ ಈ ಶಾಂಪೂ ಸ್ವಲ್ಪ ವಾಟ್ರಿ ಆಗಿರೋದ್ರಿಂದ ಡೈಲ್ಯೂಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಓಕೆ, ಸ್ವಲ್ಪ ಹಾಕಿದ್ರೂ ಸಾಕಾಗುತ್ತೆ ಇದು ಪೌಡರ್. ಓಕೆ. ಸೊ ನೀವೇನು ಸೀಗೆಕಾಯಿ ಹಾಕೊಂಡು ಹರಳೆಣ್ಣೆ ಹಚ್ಚಿ ಸೀಗೆಕಾಯಿ ಹಾಕೊಂಡು ಆ ಒಂದು ಕಂಫರ್ಟ್ ಏನಿತ್ತು ಅದು ಇವಾಗ ಈ ಶಾಂಪೂನಲ್ಲಿ ಸಿಗುತ್ತೆ. ಆ ಥರ. ಓಕೆ. ಸೊ ಇದನ್ನ ಎಕ್ಸ್ಟ್ರಾಕ್ಟ್ ತೆಗೆಯೋದು ಅಂದರೆ ಅಲ್ವಾ, ಈ ಐಟಮ್ಸ್ಗಳನ್ನೆಲ್ಲ ಸೇರಿಸಿ ಎಕ್ಸ್ಟ್ರಾಕ್ಟ್ ತೆಗೆಯೋದು ಅಂತ ಹೇಳಿದ್ರೆ ಹೆಂಗೆ ಮಾಡ್ತೀರಾ ಅದು ಎಕ್ಸ್ಟ್ರಾಕ್ಷನ್? ಎಕ್ಸ್ಟ್ರಾಕ್ಷನ್ ಏನಂದ್ರೆ ನಾನು ಇದನ್ನ ನೀರಲ್ಲಿ ನೆನೆಸ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ನೀರಲ್ಲಿ ಓವರ್ ನೈಟ್ ನೆನೆಸಿ ಆಮೇಲೆ ಅದನ್ನ ಮತ್ತೆ ಕುದಿಸಿ ಮತ್ತೆ ಅದನ್ನ ರೆಸ್ಟ್ ಆಗೋದ್ ಬಿಟ್ಟು ಅದಾದ್ಮೇಲೆ ಆ ನೀರನ್ನೆಲ್ಲ ತೆಕ್ಕೋತೀನಿ. ಸೊ ಇದ್ರದಷ್ಟು ಎಕ್ಸ್ಟ್ರಾಕ್ಷನ್ ಆಗ್ಬಿಡುತ್ತೆ. ಓಕೆ ಓಕೆ. ಸೊ ಅದನ್ನೇನು ಗ್ರೈಂಡ್ ಎಲ್ಲ ಏನು ಮಾಡಕ್ ಹೋಗಲ್ಲ? ಓ, ಮತ್ತೆ ಅದೆಲ್ಲ ನಿಮ್ಗೆ ವೇಸ್ಟ್ ಆಗಲ್ವಾ ಮೇಡಮ್? ಅದು ಇದ್ರಲ್ಲೆಲ್ಲ ಎಕ್ಸ್ಟ್ರಾಕ್ಟ್ ಆಗ್ಬಿಟ್ಟಿರತ್ತೆ, ಇನ್ನೇನು ಇರೋದಿಲ್ಲ. ಇದನ್ನ ನಾನು ಪುಡಿ ಮಾಡಿಸಿದ್ರು ನಾನು ಪಾತ್ರೆ ತೊಳಿಬೋದಷ್ಟೇ, ಆ ಲೆವೆಲ್ಗೆ ಎಕ್ಸ್ಟ್ರಾಕ್ಷನ್ ಆಗುತ್ತೆ. ಓಕೆ, ಸೂಪರ್ ಸೂಪರ್ ಮೇಡಮ್, ಒಳ್ಳೆ ಟ್ಯಾಲೆಂಟ್ ಮೇಡಮ್. ಆ್ಯಂಡ್ ಇದು ಆಯಿಲ್, ಐ ಥಿಂಕ್ ಇದು ನಿಮ್ಮದು ಕ್ವೀನ್ ಅಂತ ನಾನು ಕೇಳ್ಪಟ್ಟೆ. ಹೌದು, ನಿಮ್ಮ ಪ್ರಾಡಕ್ಟ್ಸ್ಗೆ ಹೀರೋಯಿನ್ ಆಫ್ ಮೈ ಪ್ರಾಡಕ್ಟ್ಸ್. ಇದು ಯಾತಕ್ಕೆ ಹೀರೋಯಿನ್ ಆಗುತ್ತೆ ಅಂದರೆ ಇದ್ರ ರೆಸಿಪಿ ಬಂದ್ಬಿಟ್ಟು 200 year old ರೆಸಿಪಿ. 200 years? ಎಸ್. ಇದು ನಮ್ಮ ಅಜ್ಜಿಗೆ ಅವ್ರ ತಾಯಿ ಮಾಡ್ತಾ ಇದ್ರಂತೆ, ಅಂದರೆ ನಿಮ್ಮ ಮುತ್ತಜ್ಜಿ. ಓಕೆ. ಆಮೇಲೆ ನಮ್ಮ ಅಜ್ಜಿ ಮಾಡ್ತಾ ಇದ್ರು, ಆಮೇಲೆ ನಮ್ಮ ತಾಯಿಗೆ ಬಂತು, ನಮ್ಮ ತಾಯಿಯಿಂದ ನನಗೆ ಬಂತು. ಬಟ್ ಅಂದರೆ ಎಕ್ಸಾಕ್ಟ್ ಪ್ರಪೋರ್ಷನ್ ಏನು, ಎಷ್ಟು ಅವರ್ಸ್ ನಾವು ಎಣ್ಣೆನಲ್ಲಿ ಇದನ್ನ ಬಿಸಿ ಮಾಡಬೇಕು ಅದನ್ನ ಡೈರೆಕ್ಟ್ ನಮ್ಮ ಅಜ್ಜಿಯಿಂದ ನಾ ಕಲ್ತ್ಕೊಂಡೆ. ಬಿಕಾಸ್ ಐ ಲೈಕ್ ದಿಸ್. ಆದರೆ ಆ್ಯಕ್ಚುಲ್ ಆಗಿ ಇದು ಹೆಂಗೆ ಇವಾಲ್ವ್ ಆಯ್ತು ಅಂದರೆ, ಫಸ್ಟ್ ಮುಂಚೆ ಎಲ್ಲ ಬಾಣಂತನ ಟೈಮಲ್ಲಿ ಎಲ್ಲ ಥರ ಪ್ರೋಟೀನ್ಸು ನ್ಯೂಟ್ರಿಯೆಂಟ್ಸು ಶಕ್ತಿ ಬರೋಕ್ಕೆಲ್ಲ ಕೊಡ್ತಾರೆ. ಅದೇ ಟೈಮಲ್ಲಿ ಕೂಡ ಎಣ್ಣೆನೂ ಮಾಡಿ ಹಚ್ತಾ ಇದ್ರು, ಕೂದಲು ಬೆಳೆಯತ್ತೆ ಅಂತ. ಆದರೆ ಅವರು ಎಳ್ಳೆಣ್ಣೆಯಲ್ಲಿ ಮಾಡ್ತಾ ಇದ್ರು. ಅದೇನಂದ್ರೆ ಸ್ಮೆಲ್ಲಿ ಆಗಿರುತ್ತೆ, ಸ್ಟಿಕ್ಕಿ ಆಗಿರುತ್ತೆ. ನಿಮಗೆ ಆ ಟೈಮಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ, ಯಾಕೆಂದರೆ ಬಾಣಂತನ ಟೈಮಲ್ಲಿ ಹೊರಗಡೆ ಹೋಗಲ್ಲ, ಸೊ ನಡೆಯುತ್ತೆ. ಆಮೇಲೆ ಬಾಣಂತನ ಆದಮೇಲೆ ಪೋಸ್ಟ್ ಡೆಲಿವರಿ ಆದಮೇಲೆ ತುಂಬ ಕೂದಲು ಉದುರುತ್ತೆ. ನಾವು ಎದ್ದು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಲ್ವಾ, ಅವಾಗ ತುಂಬ ಕೂದಲು ಉದುರುತ್ತೆ. ಅದು ಹೆಂಗೆ ಕಮ್ಮಿ ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಆವಾಗ ಎಳ್ಳೆಣ್ಣೆ ನಾನು ಮಾಡಿದ್ರೆ ಯೂಸ್ ಆಗಲ್ಲ, ಬಿಕಾಸ್ ಆಫೀಸ್ಗೆ ಹೋಗ್ತೀವಿ, ಹೊರಗಡೆ ಹೋಗ್ತೀವಿ, ತುಂಬ ಬೇಗ ಕೂದಲು ಕೊಳೆಯಾಗ್ಬಿಡುತ್ತೆ, ಚೆನ್ನಾಗೂ ಇರಲ್ಲ. ಸೊ ಅದು ಮಾಡಿದಾಗ ನಮ್ಮ ಅಜ್ಜಿ ಹತ್ರ ಸ್ವಲ್ಪ ಮಾತಾಡಿ ಅವ್ರ ಹತ್ರ ಪ್ರಪೋರ್ಷನ್ಸ್ ಹೆಂಗೆ ತೊಗೊಳೋದು ಅಂತ ಕೇಳಿ ಮಾಡಿ ಆಮೇಲೆ ಕೊಬ್ಬರಿ ಎಣ್ಣೆನಲ್ಲಿ ಸ್ಟಾರ್ಟ್ ಮಾಡಿದೆ. ಓಕೆ. ಸೊ ಇದೇನಾಗಿದೆ ಅಂದರೆ ದಿಸ್ ಹ್ಯಾಸ್ ಬಿಕಮ್ ಅ ಹೇರ್ ಗ್ರೋತ್. ಎಸ್, ಅದಕ್ಕೆ ಹೇರ್ ಗ್ರೋತ್ ಆಯಿಲ್ ಅಂತಾನೆ ಹೆಸರಿಟ್ಟಿದ್ದೀನಿ. ಇದು ಬಿಕಾಸ್ ಇದು ಟೆಸ್ಟೆಡ್ ಆ್ಯಂಡ್ ಪ್ರೂವನ್. ಏನಂದರೆ ಇದು ಬೇರೆ ಯಾರಿಗೋ ಟೆಸ್ಟ್ ಮಾಡಿರೋದಲ್ಲ, ನಮ್ಮ ಮನೆಯವ್ರಿಗೆ ಕೊಟ್ಟು ಟೆಸ್ಟ್ ಮಾಡಿ. ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಅವರು ಹೇರ್ ಡೈ ಮಾಡ್ತಾಯಿದ್ರು, ಫುಲ್ ಕೂದಲು ಬೆಳ್ಳಗಾಗ್ಬಿಟ್ಟಿತ್ತು. ಓಕೆ. ಅವ್ರಿಗೆ ಇದು ಕೊಟ್ಟೆ, ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಇವಾಗ ಹಿ ಈಸ್ ಅರೌಂಡ್ 56-57 ಮೇ ಬಿ. ನೌ ಐ ಕ್ಯಾನ್ ಸಿ ಬ್ಲ್ಯಾಕ್ ಹೇರ್ಸ್. ಓ, ಟೆಸ್ಟೆಡ್ ಆ್ಯಂಡ್ ಪ್ರೂವನ್. ದಟ್ಸ್ ಗ್ರೇಟ್. ಇದಕ್ಕೂ 14 ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಆಯುರ್ವೇದಿಕ್ ಐಟಮ್ಸ್. 14. ಓಕೆ. 14 ಐಟಮ್ ಸೇಮ್ ಇದಿಷ್ಟು ಹಾಕಿ, ಇದು ಬಿಟ್ಟು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದೆ, ಅದು ನಮ್ಮ ಅಜ್ಜಿ ರೆಸಿಪಿ, ಅದರಿಂದ ಹೇಳಕ್ಕಾಗಲ್ಲ. ಸೂಪರ್. ಸೊ ಅದ್ರಲ್ಲಿ ಗೊತ್ತಾಗ್ತದೆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಎಷ್ಟು ಕಾಣಿಸ್ತಿದೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಹೇರ್ ಆಯಿಲ್ ಬಗ್ಗೆ. ಸೂಪರ್ ಮೇಡಮ್. ಅಂದರೆ ಹೇರ್ ಡೈ ಹಾಕಿ ಆ್ಯಕ್ಚುಲಿ ಏನದು ಬ್ಲ್ಯಾಕ್ ಹೇರು ಕೂಡ ಗ್ರೇ ಹೇರ್ ಆಗಿಬಿಡುತ್ತೆ. ಸೊ ನಮಗೆ ಅಂದರೆ ಗ್ರೋಯಿಂಗ್ಗೆ ಬ್ಲ್ಯಾಕ್ ಹೇರ್ ಬರೋದು ಅಥವಾ ವೈಟ್ ಹೇರ್ ಆಗಿರೋದು ಕೂಡ ಬ್ಲ್ಯಾಕ್ ಆಗುತ್ತಾ ಹಿಂಗೆ ಈ ಆಯಿಲಿಂದ? ಈ ಆಯಿಲಿಂದ ವೈಟ್ ಹೇರ್ ಸ್ವಲ್ಪ ಮಟ್ಟಿಗೆ ಗ್ರೇಗೆ ಟರ್ನ್ ಆಗುತ್ತೆ. ವೈಟ್ ಅಂದರೆ ಪ್ಯೂರ್ ವೈಟ್ ಆಗಿತ್ತು, ಸ್ವಲ್ಪ ಮಟ್ಟಿಗೆ ಗ್ರೇ ಹೇರ್ ಆಗುತ್ತೆ, ಹುಟ್ಟೋದೇ ಬ್ಲ್ಯಾಕ್ ಹೇರ್ ಹುಟ್ಟುತ್ತೆ. ಓಕೆ, ಸೂಪರ್. ಹಂಗೆ. ಸೊ ನೆಕ್ಸ್ಟ್ ಮೇಡಮ್ ಈ ಪ್ರಾಡಕ್ಟ್ಸ್ಗಳು ಇನ್ನೇನಾದರೂ ಇದೆಯಾ ಮೇಡಮ್? ಆಯಿಲ್ ಸೀಕ್ರೆಟ್ ಏನೂ ಇಲ್ಲ. ಇದು ಬಿಕಾಸ್ ವೆರಿ ಯೂಸರ್ ಫ್ರೆಂಡ್ಲಿ. ಹೆಂಗೆ ಹಚ್ಚೋದು ಹೇಗೆ? ಅದು ಗಾಣದ ಎಣ್ಣೆನಲ್ಲಿ ಮಾಡಿರೋದ್ರಿಂದ ತೆಳ್ಳಗಿರುತ್ತೆ ಎಣ್ಣೆ. ಓಕೆ, ಕೋಲ್ಡ್ ಪ್ರೊಸೆಸ್ ಆಯಿಲೇ ಯೂಸ್ ಮಾಡೋದು ನೀವು? ಹೌದು. ಓ, ಸೂಪರ್. ಸೊ ಇದು ಏನಂದ್ರೆ ರಾತ್ರಿ ನೀವು ಎಲ್ಲ ಕೆಲಸ ಎಲ್ಲ ಆದ್ಮೇಲೆ ಸ್ಕ್ಯಾಲ್ಪಿಗೆ ಮಾತ್ರ ಹಚ್ಬೇಕು, ಹೇರಿಗೆ ಹಚ್ಬಾರ್ದು. ಸ್ಕ್ಯಾಲ್ಪಿಗೆ ಹಚ್ಬಿಟ್ಟು ಕೂಮ್ ಮಾಡಿ ಜಡೆ ಹಾಕೊಂಡು ಮಲ್ಕೋಬೇಕು. ಓಕೆ. ನೆಕ್ಸ್ಟ್ ಡೇ ಬೆಳಗ್ಗೆ ಅಷ್ಟೊತ್ತಿಗೆ ಎಣ್ಣೆ ಕೆಲವ್ರಿಗೆ ಅಂತಾರೆ ಮುಖಕ್ಕೆಲ್ಲ ಇಳಿಯತ್ತೆ ಎಣ್ಣೆ ಹಚ್ಚಿದ್ರೆ ಅಂತ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಅಷ್ಟೊತ್ತಿಗೆ ಆ ಪ್ರೊಸೆಸ್ ಆಗೋಗುತ್ತೆ. ನೀವು ನಾರ್ಮಲ್ ಆಗಿ ಸ್ನಾನ ಮಾಡಿ ರೆಡಿಯಾಗಿ ಹೋಗ್ಬೋದು, ನಿಮ್ಮ ತಲೆನಲ್ಲಿ ಎಣ್ಣೆ ಕಾಣೋದೇ ಇಲ್ಲ. ಎವ್ರಿ ಡೇ ನೀವು ಹಚ್ತಾ ಬಂದರೆ
ರಿಲಿಜಿಯಸ್ಲಿ 3 ತಿಂಗಳು ಹಚ್ಚಿದ್ರೆ ನಿಮಗೆ ಯು ಕ್ಯಾನ್ ಸಿ ದ ಡಿಫ್ರೆನ್ಸಸ್. ಓಕೆ. ಸೊ ಕೂದಲಿಗೆ ಯಾಕೆ ಹಚ್ಬಾರ್ದು ಅಂದ್ರೆ ಬೇಡ ಕೂದಲಿಗೆ ಅಂತನಾ? ಬರೀ ಹಚ್ಚಿದ್ರೆ ಏನಾಗುತ್ತೆ ನಿಮಗೆ ಕೂದಲಲ್ಲಿ ಆಯಿಲ್ ಕಂಟೆಂಟ್ ಕೂತ್ಕೊಳ್ಳುತ್ತಲ್ಲವಾ, ನಿಮಗೆ ಮುಖದ ಮೇಲೆ ಎಣ್ಣೆ ಬರುತ್ತೆ, ಮತ್ತೆ ನೀವು ಹೊರಗಡೆ ಹೋಗ್ತೀರಾ, ಡಸ್ಟ್ ಎಲ್ಲ ಅಟ್ರಾಕ್ಟ್ ಆಗುತ್ತೆ ತುಂಬಾ ಬೇಗ ಕೊಳೆ ಆಗ್ಬಿಡುತ್ತೆ ಕೂದಲು. ಸೊ ಸ್ಕ್ಯಾಲ್ಪ್ ಹಚ್ಚಿದ್ರೆ ಸ್ಕ್ಯಾಲ್ಪ್ ಇಸ್ ದ ರೂಟ್ ಅಲ್ವಾ, ಅಲ್ಲಿ ಸ್ಟ್ರಾಂಗ್ ಆಗುತ್ತೆ ನಿಮಗೆ. ಅದು ಎಲ್ಲ ಸ್ಟ್ರ್ಯಾಂಡ್ಸ್ಗೂ ಬರುತ್ತೆ ಕೂಮ್ ಮಾಡಿದ್ರೆ. ಓಕೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಮೇಡಮ್? ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನ್ಯಾಚುರಲ್ ಸೋಪ್ಸ್. ಇವಾಗ ಮಾರ್ಕೆಟಲ್ಲಿ ಸಿಗೋ ಸೋಪ್ಸ್, ನಾನು ಐ ಆಮ್ ಅ ವೆರಿ ಎಕ್ಸ್ಪೆರಿಮೆಂಟಲ್ ಪರ್ಸನ್. ನಾನು ಮಾರ್ಕೆಟಲ್ಲಿ ಯಾವುದೇ ನನ್ನ ಸ್ಟೋರ್ಗೆ ಹೋದ್ರೆ ಯಾವುದಾದ್ರೂ ಒಂದು ಹೊಸ ಪ್ರಾಡಕ್ಟ್ ನೋಡಿದ್ರೆ ಅದನ್ನ ತೊಗೊಂಬಂದು ಯೂಸ್ ಮಾಡೋದು ನನ್ನ ನೇಚರ್. ಸೊ ಆ ಥರ ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ಗೊತ್ತಾಗ್ತಾ ಇತ್ತು ಒಂದೊಂದು ಪ್ರಾಡಕ್ಟಿಗೂ ಒಂದೊಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಅದಕ್ಕೆ ಯಾಕೆ ಇಷ್ಟು ಮಾಡಿದ್ಮೇಲೆ ಒಂದು ಸೋಪ್ ಒಂದು ಮಾಡ್ಬೋದಲ್ಲ ಅಂತ ಹೇಳಿ ಅದು ಸೋಪ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡು ಇದು ನ್ಯಾಚುರಲ್ ಸೋಪ್ಸ್ ಮಾಡಿದ್ದೀನಿ. ನನ್ನ ಹತ್ರ ಡಿಫ್ರೆಂಟ್ ಫ್ಲೇವರ್ಸ್ ಮಾಡ್ತೀನಿ. ಆದರೆ ಡಿಫ್ರೆಂಟ್ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ. ಇದು ಬಂದ್ಬಿಟ್ಟು ಚಾರ್ಕೋಲ್ ಸೋಪು. ಇದರಲ್ಲಿ ನಾನು ಆಲಿವ್ ಆಯಿಲ್ ಹಾಕಿರ್ತೀನಿ, ಸೊ ನಿಮಗೆ ಸ್ಕಿನ್ ಡ್ರೈ ಆಗಲ್ಲ. ಇದು ಪಪಾಯ ಸೋಪ್. ಅಂಡ್ ಚಾರ್ಕೋಲ್ ಡಸ್ಟ್ ಏನಾದ್ರು ಇದ್ರು ಬ್ಲ್ಯಾಕ್ ಏನಂದ್ರೆ ಈ ಪಿಂಪಲ್, ಆಕ್ನೆ ಮಾರ್ಕು, ಮತ್ತೆ ಈ ಟ್ಯಾನ್ ಆಗಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಹೋಗುತ್ತಿದೆ. ಟ್ಯಾನ್ ಎಲ್ಲ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮಗೆ ಗೊತ್ತಾಗುತ್ತೆ, ಫೇಡ್ ಔಟ್ ಆಗುತ್ತೆ. ಸೊ ಅದರಿಂದ ಚಾರ್ಕೋಲ್ ಫಾರ್ ಯಂಗರ್ ಜನರೇಷನ್ ಎಸ್ಪೆಷಲಿ. ಇದು ಪಪಾಯ ಬಂದ್ಬಿಟ್ಟು ಇಟ್ಸ್ ಅ ಜನರಿಕ್ ಸೋಪ್. ಇದಕ್ಕೆ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ, ಸೊ ದಟ್ ಇದು ಕೂಡ ಡ್ರೈ ಆಗಲ್ಲ ನಿಮಗೆ. ನೆಕ್ಸ್ಟ್ ಬಂದ್ಬಿಟ್ಟು ರೆಡ್ ವೈನ್ ಸೋಪ್. ರೆಡ್ ವೈನ್ ಸೋಪ್ ಇಸ್ ಗುಡ್ ಫಾರ್ ಯುವರ್ ಸ್ಕಿನ್. ಅದು ಸ್ವಲ್ಪ ಏನ್ ಮಾಡುತ್ತೆ, ಸ್ಕಿನ್ಗೆ ಒಂದು ಗ್ಲೋ ಕೊಡುತ್ತೆ, ಒಂಥರ ರಿಫ್ರೆಶಿಂಗ್ ಆಗಿ ಮಾಯ್ಸ್ಟ್ ಚೆನ್ನಾಗಿರುತ್ತೆ ಸ್ಕಿನ್ ಮೇಲೆ. ಆದ್ರಿಂದ ರೆಡ್ ವೈನ್ ಸೋಪ್. ಇದಕ್ಕೆ ನಾನು ಆಲಿವ್ ಆಯಿಲ್ ಕಾಂಬಿನೇಷನ್ ಆಫ್ ಕೋಕೋನಟ್ ಆಯಿಲ್. ಇದು ಬಂದ್ಬಿಟ್ಟು ಶಿಯಾ ಬಟರ್. ಸೂಪರ್. ಶಿಯಾ ಬಟರ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಯಿಶ್ಚರ್ ಕೊಡುತ್ತೆ. ಸೊ ಇದರಲ್ಲಿ ಪ್ಯೂರ್ಲಿ ಆಲ್ಮಂಡ್ ಆಯಿಲ್ ಹಾಕ್ತೀನಿ. ಸೊ ಇದು ನೀವು ಮಕ್ಳಿಗೆ ಕೂಡ ಯೂಸ್ ಮಾಡ್ಬೋದು. ನನ್ನ ತಮ್ಮನ ಮಕ್ಳಿದ್ದಾರೆ, ಒಬ್ಬ ಬಂದು 11 ಇಯರ್ಸು, ಇನ್ನೊಬ್ಬ ಬಂದು 6 ಇಯರ್ಸು, ಇನ್ನೊಂದು ತಮ್ಮಗೆ ಟ್ವಿನ್ಸ್ 1.5 ಇಯರ್ಸ್. ಅವರೆಲ್ಲ ಯೂಸ್ ಮಾಡ್ತಾರೆ ಮಕ್ಕಳಿಗೆ. ಇದು ಬಂದ್ಬಿಟ್ಟು ಗೋಟ್ ಮಿಲ್ಕ್ ಸೋಪ್. ಲಿಟರಲಿ ಅದು ಚಾಕ್ಲೇಟ್ ತರಾನೇ ಕಾಣಿಸ್ತಾ ಇದೆ. ಇದು ಬಂದ್ಬಿಟ್ಟು ಇದು ಕೂಡ ಮಕ್ಳಿಗೆ, ಸಣ್ಣ ಮಕ್ಳಿಗೆ ಕೂಡ ಯೂಸ್ ಮಾಡ್ತಾರೆ. ಮತ್ತೆ ಇದು ನೀಮ್ ಸೋಪ್. ನೀಮ್ ಪೌಡರ್ ಹಾಕಿ ಮಾಡಿರೋ ಸೋಪ್. ಇದೆಷ್ಟು ಸೋಪ್ಸ್. ಸೊ ಇದನ್ನೆಲ್ಲ ನೀವು ಮಾರ್ಕೆಟಿಂಗ್ ನೀವೇ ಮಾಡ್ತಾ ಇರೋದು? ಹೌದು. ನಾನೇ ಮಾಡ್ತಾ ಇರೋದು. ಹೆಂಗಿದೆ ರೆಸ್ಪಾನ್ಸ್ ಎಲ್ಲ? ಹೆಂಗಿದೆ ಜನದ್ದು? ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸು. ಶುರುವಿನಲ್ಲಿ ಎಲ್ಲರೂ ನನಗೋಸ್ಕರ ತಗೊಂಡಿರೋರೇ ಜಾಸ್ತಿ, ನಿಜ ಹೇಳ್ಬೇಕಂದ್ರೆ. ಅವರೆಲ್ಲ ಯೂಸ್ ಮಾಡಿ ಅವ್ರಿಗೆ ಇಷ್ಟ ಆದಮೇಲೆ ಅವರು ವಾಪಸ್ ನನ್ನ ಹತ್ರ ತಗೊಂಡ್ರು, ಪ್ಲಸ್ ಅವರು ಅವ್ರ ಫ್ರೆಂಡ್ಸಿಗೆ ರೆಫರ್ ಮಾಡಿದ್ರು. ಸೊ ಹಾಗಾಗಿ ಚೆನ್ನಾಗಿದೆ ರೆಸ್ಪಾನ್ಸು. ಇವಾಗ ಟೆಂಪಲಲ್ಲಿ, ಮಠಗಳಲ್ಲಿ ಸ್ಟಾಲ್ ಹಾಕ್ತೀನಿ. ನೀವೇ ಸ್ಟಾಲ್ ಮಾಡ್ತೀರಾ? ಓಕೆ. ಫಂಕ್ಷನ್ಸ್ಗಳಿಗೆ. ಆಮೇಲೆ ಒಂದು ಕಾನ್ಸೆಪ್ಟ್ ಇತ್ತು ನನ್ನ ತಲೆನಲ್ಲಿ, ಅಭ್ಯಂಜನ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಏನಂದರೆ ಎಣ್ಣೆ, ಸಿಗೆಕಾಯಿ ಹಾಕಿ ದೀಪಾವಳಿ ಟೈಮಲ್ಲೆಲ್ಲ ಅಭ್ಯಂಜನ ಸ್ನಾನ ಅಂತ ಮಾಡ್ತಾರೆ. ಸೊ ಅದನ್ನು ಮಾಡಬೇಕಿತ್ತು. ಅದಕ್ಕೆ ನಾನು ಇವಾಗ ಅಭ್ಯಂಜನ ಕಿಟ್ ಅಂತ ರೆಡಿ ಮಾಡಿದ್ದೀನಿ. ಓಹ್, ಕ್ಯೂಟ್ ಆಗಿದೆ ಇದು. ಇದರಲ್ಲಿ ಎಣ್ಣೆ ಇರುತ್ತೆ, ಶಾಂಪೂ ಇರುತ್ತೆ, ಒಂದು ಸೋಪ್ ಇರುತ್ತೆ. ಓಕೆ, ಓಪನ್ ಮಾಡಿ ತೋರಿಸಿ ಮೇಡಮ್. ಇದ್ರದ್ದು ಏನು ರೇಟ್ ಇದೆ ಮೇಡಮ್ ಅಭ್ಯಂಜನ ಕಿಟ್? ಇದು ಬಂದ್ಬಿಟ್ಟು 250 rupees ಆಗುತ್ತೆ. ಓಕೆ. ಇದು ಒಂದು ಎಣ್ಣೆ, ಒಂದು ಶಾಂಪೂ ಆ್ಯಂಡ್ ಒಂದು ಸೋಪ್. ಸೋಪ್. ಓಕೆ. ಇದು ಅಭ್ಯಂಜನ ಕಿಟ್. ಹೌದು. ಇದು ನೀವು ಬರ್ತ್ಡೇ ಗಿಫ್ಟ್ಸ್ ಕೊಡ್ಬೋದು. ಸುಮ್ಮನೆ ಬೊಕ್ಕೆ ಕೊಡ್ತೀರಾ, 300 rupees 400 rupees ಬೊಕ್ಕೆ ಕೊಡ್ತೀರಾ. ಅದ್ರ ಬದಲು ಒಂದು ನ್ಯಾಚುರಲ್ ಐಟಮ್ ಕೊಟ್ಟರೆ ಯೂಸ್ ಆಗುತ್ತೆ. ಓಕೆ. ಜನಕ್ಕೆ. ಕಂಪನಿ ನೇಮ್ ಏನು ಮೇಡಮ್ ನಿಮ್ಮ ಕಂಪನಿ? ನನ್ನ ಕಂಪನಿ ಹೆಸರು ವಿಜಯವರದ ಎಂಟರ್ಪ್ರೈಸಸ್ ಅಂತ. ಓಕೆ. ಅಲ್ಲಿ ಕಾರ್ಡ್ ಏನೋ ಇಟ್ಟಿದ್ದೀರಾ? ಕಾರ್ಡು ಇದೆ, ಕೊಡ್ತೀನಿ ನಾನು. ಓಕೆ. ವಿಜಯವರದ ಎಂಟರ್ಪ್ರೈಸಸ್. ಓಕೆ. ಇದು ಅಭ್ಯಂಜನ ಕಿಟ್.
ಒಳ್ಳೆ ಪ್ಯಾಷನ್ ಮೇಡಮ್ ನಿಮ್ಮದು. ಗಿಫ್ಟ್ ಕೊಡೋದಕ್ಕೂ ಎಲ್ಲ ಚೆನ್ನಾಗಿದೆ. ಹೌದು, ಇದು ಬರ್ತ್ಡೇ ಗಿಫ್ಟ್ ಕೊಡ್ಬೋದು, ಇಲ್ಲ ಮದುವೆಗೆ ರಿಟರ್ನ್ ಗಿಫ್ಟ್ ಕೊಡ್ಬೋದು. ಹೌದು. ನನಗೆ ನನ್ನ ರಿಲೇಷನಲ್ಲಿ ಒಬ್ರಿಗೆ ಮದುವೆ ಆಯಿತು. ಸೊ ಅವರಿಗೆ ತೋರಿಸಿದೆ ನಾನು, ನೀವು ರಿಟರ್ನ್ ಗಿಫ್ಟ್ ಏನು ಕೊಡ್ಬೇಕು ಅಂದ್ಕೊಂಡಿದ್ದೀರಾ ಅಂದರೆ, ಅವರು ಅದಾದರೂ ಒಂದು ಶೋ ಪೀಸ್ ಆ ಥರ ಕೊಡಬೇಕು, ಏನು ಬಜೆಟ್ ನಿಮ್ಮದು ಅಂದರೆ 300 ಅಂದರೆ ಅದಕ್ಕಿಂತ 50 ರೂಪಾಯಿ ಕಮ್ಮಿ ಕೊಡ್ತೀನಿ, ಇದನ್ನು ಕೊಡಿ ಗಿಫ್ಟ್. ಓಕೆ. ಸೊ ಅವ್ರು ಆರ್ಡ್ರ್ ಮಾಡಿದ್ರು, ಅರೌಂಡ್ 100 ಪೀಸಸ್ ಆರ್ಡ್ರ್ ಮಾಡಿದ್ರು. ಹಾಂ, ಅವ್ರು ಕೊಟ್ಟರು. ದೇ ವರ್ ಆಲ್ ವೆರಿ ಹ್ಯಾಪಿ. ಸೂಪರ್, ಚೆನ್ನಾಗಿದೆ. ಮೊನ್ನೆ ನನ್ನ ತಮ್ಮನ ಫ್ರೆಂಡ್ ಬರ್ತ್ಡೇ ಆಯಿತು, ಅವ್ರಿಗೆ ಬರ್ತ್ಡೇ ಗಿಫ್ಟ್ ಅದೇ ಕೊಟ್ಟ. ಅವ್ನು ಬೊಕ್ಕೆ ತೊಗೊಳಲ್ಲ, ಇದನ್ನೇ ಕೊಡ್ತೀನಿ ಅಂದ. ಸೊ ಇದನ್ನು ಕೊಟ್ಟ. ಸೊ ಮಲ್ಟಿಪರ್ಪಸ್, ನೀವು ಯಾವುದಕ್ಕೆ ಬೇಕಾದರೂ ಕೊಡುವ, ಹಬ್ಬಕ್ಕೆ ಯಾರು ಮನೆಗೆ ಹೋದರೆ ಕೊಡೋಕ್ಕೆ ಚೆನ್ನಾಗಿರೋದು. ಚೆನ್ನಾಗಿದೆ ಮೇಡಮ್. ಮೇಡಮ್, ಇದು ಆರ್ಡ್ರ್ ಮಾಡಬೇಕು ಆ್ಯಂಡ್ ನೀವು ಹೆಂಗೆ ಡೆಲಿವರಿ ಪ್ರೊಸೆಸ್ ಎಲ್ಲ ಹೆಂಗೆ ಕೊಡ್ತೀರಾ, ಯಾವ ಥರ? ನಾನು ಇರೋದು ಸಂಜಯ್ ನಗರಲ್ಲಿ. ಸೊ ಸಂಜಯ್ ನಗರ್ ಸುತ್ತಮುತ್ತ 5 ಕಿಲೋಮೀಟರ್ಸ್ ಅಪ್ ಟು 6 ಕಿಲೋಮೀಟರ್ಸ್ವರೆಗೂ ನಾನೇ ಡೆಲಿವರಿ ಕೊಡ್ತೀನಿ. ಇಲ್ಲ ಸ್ವಲ್ಪ ಅದಕ್ಕಿಂತ ದೂರ ಇದ್ದಾರೆ, ಬೇರೆ ಊರಲ್ಲಿದ್ದಾರೆ, ನನಗೆ ಗೊತ್ತಿರೋರು ಸುಮಾರು ಜನ ಬೇರೆ ಊರಲ್ಲಿದ್ದಾರೆ, ಅವ್ರಿಗೆಲ್ಲ ಆದರೆ ನಾನು ಕೊರಿಯರ್ ಅಥವಾ ಪೋಸ್ಟಲ್ಲಿ ಕಳಿಸ್ತೀನಿ. ಅವ್ರು ನಂದು ಈ ಇಮೇಲ್ ಐ ಡಿ ಇದೆ, ನನ್ನ ಫೋನ್ ನಂಬರ್ ಇದೆ, ಅದಕ್ಕೆ ನನಗೆ ವಾಟ್ಸಪ್ ಮಾಡಿದ್ರು ಆಗುತ್ತೆ, ಇಮೇಲ್ ಕಳಿಸಿದ್ರು ಆಗುತ್ತೆ. ಸೇಮ್ ನಂಬರ್ ಗೂಗಲ್ ಪೇ. ಓಕೆ. ಸೊ ಹೆಂಗೆ ಡೆಲಿವರಿ ಇವಾಗ ಬೆಂಗಳೂರು ಬಿಟ್ಟು ಔಟ್ ಆಫ್ ಕರ್ನಾಟಕ ಅಥವಾ ಔಟ್ ಆಫ್ ಬ್ಯಾಂಗ್ಳೂರ್ ಅಂತ ಅಂದರೆ ಹೆಂಗೆ ಹೋಗುತ್ತೆ? ಸ್ಪೀಡ್ ಪೋಸ್ಟಲ್ಲಿ ಹೋಗುತ್ತೆ. ಓಕೆ. ಐದರ್ ಸ್ಪೀಡ್ ಪೋಸ್ಟು, ಅದು ರೀಚ್ ಔಟ್ ಮಾಡೋಕ್ಕಾಗಿಲ್ಲ ಅಂದರೆ ಕೊರಿಯರ್ ಮಾಡ್ತೀವಿ. ಅದಕ್ಕೊಂದು ಎಕ್ಸ್ಟ್ರಾ ಚಾರ್ಜ್ ಹಾಕ್ತೀವಿ, ಶಿಪ್ಪಿಂಗ್ ಚಾರ್ಜಸ್ ಅಂತ ಎಕ್ಸ್ಟ್ರಾ ಇರುತ್ತೆ. ಬಟ್ ಏನಂದರೆ ನಮ್ಗೆ ಅಟ್ಲೀಸ್ಟ್ ಒಂದು 3 days ಬಿಫೋರ್ ಹೇಳಬೇಕು. ಹೇಳಿದ್ರೆ ನನ್ನ ಪ್ರಾಡಕ್ಟ್ಸ್ ಎಲ್ಲ ರೆಡಿ ಮಾಡಿ ಕಳ್ಸೋಕ್ಕೆ ಸರಿ ಹೋಗುತ್ತೆ. ಓಕೆ. ನಿಮ್ದು ಈ ಪ್ರಾಡಕ್ಟ್ಸ್ ಔಟ್ ಆಫ್ ಕರ್ನಾಟಕ ಏನಾದ್ರು ಹೋಗಿದೆಯಾ, ಹೆಂಗೆ? ಹೋಗಿದೆ. ನನ್ನ ಫ್ರೆಂಡ್ ಒಬ್ರು ಬೆಳಗಾಮಲ್ಲಿದ್ದಾರೆ, ಅವ್ರು ತೊಗೊಂಡಿದ್ದಾರೆ. ನನ್ನ ಕಸಿನ್ ಬಂದ್ಬಿಟ್ಟು US ಅಲ್ಲಿದ್ದಾಳೆ. ಅವಳು ಲಾಸ್ಟ್ ಟೈಮ್ ಬಂದಾಗ ಒಂದು 5-6 ಪ್ರಾಡಕ್ಟ್ಸ್ ತೊಗೊಂಡೋಗಿದ್ಲು. ಅಲ್ಲಿರೋರಿಗೆಲ್ಲರಿಗೂ ಇಷ್ಟ ಆಗಿದೆ. ಸೊ ಗೋಯಿಂಗ್ ಫರ್ದರ್ ಅವ್ರ ಕಡೆಯಿಂದ ಆರ್ಡರ್ ಬರುತ್ತೆ. ಸೊ ಅಲ್ಲೂ ಎಲ್ಲ ಫ್ಯಾನ್ ಇದ್ದಾರೆ ನಿಮಗೆ? ಇದ್ದಾರೆ. ಅದೇ ಹೇಳಿದ್ದು, ತಗೊಳ್ಳೋವಾಗ ನನಗೋಸ್ಕರ ತಗೊಳ್ತಾರೆ, ಯೂಸ್ ಮಾಡಿದ್ಮೇಲೆ ಅವ್ರಿಗೋಸ್ಕರ ತಗೋತಾರೆ. ಹೌದು. ಸೊ ಪ್ರೈಸಸ್ ಎಲ್ಲ ಹೆಂಗಿದೆ ಮೇಡಮ್ ಇದ್ರದ್ದು? ಇದು ಬಂದ್ಬಿಟ್ಟು ಇವಾಗ ಜಸ್ಟ್ ಮಾರ್ಕೆಟಿಗೆ ಬರ್ತಾ ಇದೆ. ಸೊ 100 ml ಹೇರ್ ಗ್ರೋ ಆಯಿಲ್ ಬಂದ್ಬಿಟ್ಟು 200 ರೂಪೀಸ್ ಆಗುತ್ತೆ. 200 ರೂಪೀಸ್. ಓಕೆ. ಮತ್ತೆ ಶಾಂಪೂ ಬಂದ್ಬಿಟ್ಟು 100 ml 200 ಆಗುತ್ತೆ. 200. ಓಕೆ. ಸೋಪ್ಸು 100. ಓಕೆ. ಸೋಪ್ ಏನು ಗ್ರಾಮ್ ಇರುತ್ತೆ? ಸೋಪು 90 to 100 grams. ಓಕೆ. ಸೊ 100 ರೂಪೀಸ್. 100 ರೂಪೀಸ್. 200, 100. ಓಕೆ. ಸೊ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳ್ತೀರಾ ಮೇಡಮ್? ಈ ಥರ ಒಂದು ನೀವು ಕೆಲಸ ಇವಾಗ ನಿಮ್ಮದು ಬಿಟ್ಟಾಗಿದೆ, ಜಾಬ್ಗೆ ಹೋಗ್ತಾ ಇದ್ರಿ. ಸೊ ಇವಾಗ ಮನೆಯಲ್ಲಿ ನಿಮ್ಮ ಪ್ಯಾಷನ್ನ ಶುರು ಮಾಡ್ಕೊಂಡಿದ್ದೀರಾ ನಿಮ್ಮ ಹಾಬಿಯಾಗಿ. ಸೊ ಏನು ಅನ್ನಿಸ್ತಿದೆ, ವೀಕ್ಷಕರಿಗೆ ಏನು ಹೇಳ್ತೀರಾ? ಆ್ಯಕ್ಚುಲಾಗಿ ಲೇಡೀಸ್ಗೆ. ಹೌದು, ನಂಗೆ ತುಂಬ ಖುಷಿ. ಯಾಕಂದರೆ ಚಿಕ್ಕ ವಯಸ್ಸಿಂದ ನನ್ನ ಪ್ಯಾಷನ್ ಸ್ವಂತ ಏನಾದರೂ ಮಾಡಬೇಕು ಅಂತ. ಆಲ್ ದೀಸ್ ಇಯರ್ಸ್ ನನಗೆ ನಂದು ಮದುವೆ, ಮಕ್ಕಳು, ನಮ್ಮ ಕಮಿಟ್ಮೆಂಟ್ಸು ಎಲ್ಲ ಇತ್ತು, ಅವಾಗ ಮಾಡೋಕ್ಕಾಗಿಲ್ಲ. ಇವಾಗ ಟೈಮ್ ಸಿಕ್ಕಿದೆ, ಇವಾಗ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮಾಡ್ಬೋದು. ಇದಕ್ಕೇನು ಟೆನ್ಷನ್ ತೊಗೋಬೇಕಂತ ಏನೂ ಇಲ್ಲ, ಇದರಿಂದ ನಮ್ಮ ಮನೆ ನಡಿಬೇಕಂತನೂ ಇಲ್ಲ. ನಮಗೋಸ್ಕರ ಆಸೆ ಪಟ್ಟು ಮಾಡುವಾಗ ನಾವು ಈ ಥರ ಟೈಮ್ ಇದ್ದಾಗ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಅದಕ್ಕೇನು ವಯಸ್ಸು ನಂಬರೇ ಅಲ್ಲ. ನಮ್ಮ ತಂದೆ ಈಸ್ ಅರೌಂಡ್ 79, ಇವಾಗ ಕೂಡ ಕೆಲಸ ಮಾಡ್ತಾರೆ ಅವರು. ನಾನು ಈ ಬಿಸ್ನೆಸ್ಗೆ ಐಡಿಯಾಸ್ ಕೊಡ್ತಾರೆ, ಹೇಗೆ ಪ್ಯಾಕಿಂಗ್ ಮಾಡಬೇಕು ಹೇಳ್ತಾರೆ, ಇಲ್ಲ ಯಾವ್ದಾನ ಒಂದು ವಿಚಾರಿಸ್ಕೊಂಡ್ಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅವರೇ ಸ್ವತಃ ಹೋಗಿ ವಿಚಾರಿಸ್ಕೊಂಡು ಬರ್ತಾರೆ. ಸೊ ಅದಕ್ಕೆ ವಯಸ್ಸು ಮ್ಯಾಟರೇ ಅಲ್ಲ, ಏಜ್ ಇಸ್ ಜಸ್ಟ್ ಎ ನಂಬರ್. ನಮ್ಮ ಖುಷಿ, ನಮ್ಮ ಸಂತೋಷಕ್ಕೆ ನಾವು ಮಾಡ್ತೀವಿ. ಸೊ ಡೈಲಿ ನಾವು ನಾಲೆಡ್ಜ್ನ ತಗೋತಾ ಇರ್ಬೋದು, ತುಂಬ ವಿಷಯಗಳು ಗೊತ್ತಾಗುತ್ತೆ. ಆಮೇಲೆ ತುಂಬ ಎನರ್ಜೆಟಿಕ್ ಆಗೂ ಇರ್ಬೋದು. ಅದಕ್ಕೆ ಅಂತ ಡಯಟ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಅನ್ನೋದಕ್ಕಿಂತ ಇದನ್ನು ಮಾಡಿದ್ರೆ ಎರಡೂ ಆಗುತ್ತೆ. ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮಿಂದ ತುಂಬ ಖುಷಿ ಆಯಿತು, ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಕೊಟ್ರಿ. ಸೊ ನಮ್ಮ ವೀಕ್ಷಕರಿಗೆ ಇದರಿಂದ ತುಂಬ ಹೆಲ್ಪ್ ಕೂಡ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಭಾವಿಸ್ತೀನಿ. ಆ್ಯಂಡ್ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇವತ್ತು ಆ್ಯಕ್ಚುಲಿ ಇಂಟರ್ವ್ಯೂ ತೊಗೊಂಡು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರ, ಹೋಮ್ ಮೇಡ್ ಹೇರ್ ಗ್ರೋತ್ ಆಯಿಲ್, ಶ್ಯಾಂಪೂ, ಸಿಗೆ ಪುಡಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಭ್ಯಂಜನ ಕಿಟ್ಟು, ಸೋಪ್ಸು ಏನೆಲ್ಲ ಸಿಗುತ್ತೆ ಅಂತ. ಸೊ ವಸುಂಧರಾ ಮೇಡಮ್ ಅಂತೂ ಸೂಪರ್ ಎನರ್ಜೆಟಿಕ್ ಅವರಂತೂ.
ಸೊ ನನಗೆ ತುಂಬ ಖುಷಿ ಆಯಿತು. ಸೊ ತುಂಬ ತಿಂಗಳಾದ್ಮೇಲೆ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ, ಒಳ್ಳೆ ವೀಡಿಯೋ ನಾನು ಇವತ್ತು ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ. ಸೊ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ತಿಳಿಸಿ. ಹಾಗೆ ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ, ಲೈಕ್ ಮಾಡಿ ಒಂದು. ಸೊ ಇದೇ ರೀತಿ ನಮ್ಮನ್ನ ಪ್ರೋತ್ಸಾಹಿಸಿ. ಶುಭಕರಂ ಚಾನಲ್ನ ಕಡೆಯಿಂದ ಧನ್ಯವಾದಗಳು.